1992 ನಂತರ ಮುಸ್ಲಿಮರಿಗೆ ಅವಹೇಳನ ಮಾಡಿಕೊಂಡು ಹೋಗುವ ಮೆರವಣಿಗೆಯಲ್ಲಿ ನಾನು ಇದ್ದೆ. 2013 ನಂತರ ನೀವು ಫೇಸ್ಬುಕ್ ತೆಗೆದು ನೋಡಿ ನೀವು ಅದರ ಕೆಳಗಡೆ ಕಾಮೆಂಟ್ಗಳನ್ನು ನೋಡಿ ಹೆದರ್ತಿದ್ದೆ. ನಾನೇ ಹೆದರ್ತಿದ್ದೆ. ನನ್ನ ಮನೆಯಲ್ಲಿ ಬರಿಬೇಡಿ ಅಂತ ಹೇಳ್ತಿದ್ರು. ಪ್ರಾಕ್ಟಿಕಲಿ ಪ್ರಾಮಿಸ್ ಹೇಳಿದಾಗಿ ನಿಮಗೆ ಯಾಕೆ ಅವನೊಮ್ಮೆ ಬೈತಾರೆ ಅಂತಹ ಭಯದ ವಾತಾವರಣ ಸೃಷ್ಟಿಸಿದರು. ಈಗ ರಿಯಾಕ್ಟ್ ಆಗ್ತಾ ಉಂಟು. ಈ ರಿಯಾಕ್ಟ್ ಮಾಡಿದವ್ರದ್ದು ನಾನು ಡಿಪೆಂಡ್ ಮಾಡೋದಿಲ್ಲ. ಬಟ್ ನೀವು ಎದುರಿಗೆ ನಿಂತು ರ ಸೋ ಮು ರ ಸ ಬೋ ಮ ಹೇಳಿದರೆ 3 ಗೊತ್ತಾಯ್ತಲ್ಲ ನಿಮಗೆ. ಹೇಳಿದರೆ 1 ಸಾರಿ ಸುಮ್ಮನೆ ಇರ್ತೇನೆ, 2 ಸಾರಿ ಸುಮ್ಮನೆ ಇರ್ತೇನೆ, 3ನೇ ಸಾರಿ ವಾಪಸ್ ಹೇಳ್ತಾರೆ. ಜೇಮ್ಸ್ ಬಾಂಡ್ 007 ಅಜಿತ್ ದೋವಲ್ ಕಡಲೆಕಾಯಿ ತಿಂತ ಇದ್ದಾರಾ? FCRA ಆ್ಯಕ್ಟಿಗೆ ಮೊನ್ನೆ ಇದಂತಂದ್ರಲ್ಲ ಅವರು ಅಮೆಂಡ್ಮೆಂಟು ಪಾರ್ಲಿಮೆಂಟಲ್ಲಿ, ವಿದೇಶಿ ಫಂಡ್ಗಳ ಬಗ್ಗೆ ನಿಯಂತ್ರಣ ಇರಲಿಕ್ಕೆ ಕಾನೂನೆಲ್ಲ ತರ್ತಾ ಇದ್ದಾರಲ್ಲ. ಇವರ ಇಂಟೆಲಿಜೆನ್ಸ್ ಏನು ಮಾಡ್ತಾ ಉಂಟು? ಕಥೆಗಾಯ್ತಾ ಉಂಟಾ? ಮಂಗಳೂರಲ್ಲಿ ಬಂಗಾಳಿಗಳಿವೆ, ಎಂಥದ್ದು ಬಂಗಾಲದ ಮುಸ್ಲಿಮರಿದ್ದಾರೆ, ಅಲ್ಲಿದ್ದಾರೆ, ಕುಳಾಯಲ್ಲಿದ್ದಾರೆ, ಸೂರತ್ ಕಲ್ಲಲ್ಲಿದ್ದಾರೆ, DCC ಆಫೀಸಲ್ಲಿದ್ದಾರೆ ಹೇಳ್ತಾರೆ. ಅಯ್ಯಪ್ಪ, ನೀವೇನು ಮಾಡ್ತಾ ಇದ್ದೀರಾ? ವಿದೇಶಿ ಫಂಡ್ ಬರ್ತಾ ಇದೆ ಅಂದರೆ ನೀವೇನು ಮಾಡ್ತಾ ಇದ್ದೀರಾ? ವಿದೇಶಿ ಫಂಡ್ RSSಗೆ ಬರ್ತಾ ಇದಲ್ಲ. ಲೆಟ್ ದೆಮ್ ಸ್ಪೀಕ್. ವಿದೇಶಿ ನೆಲದಿಂದ 1 ರೂಪಾಯಿ RSSಗೆ ಬಂದಿಲ್ಲ ಅಂತ ಹೇಳಿ ನೋಡೋರು. ಇರುವುದೇ ವಿದೇಶದಲ್ಲಿ ಮಾತ್ರ ಇವರು. ನಮ್ಮ ಪ್ರಧಾನಿಗಂತರೂ ಭಾರತ ಭೂಮಿಗಿಂತ ಹೆಚ್ಚು ಪ್ರೀತಿ ವಿದೇಶದ ಮೇಲೆ. ದಟ್ ಈಸ್ ಆಫ್ಕೋರ್ಸ್ ಇಟ್ ಈಸ್ ಲೆಫ್ಟ್ ಟು ದ ಲಾ ಆಫ್ ದ ಲ್ಯಾಂಡ್. ಬಟ್ ಏನಂತಂದರೆ, ಒಂದು ಪೊಲೀಸರಿಂದವೂ ಅಲ್ಲಿ ಅಷ್ಟೇ ಹಿಂಸೆ ಆಗಿದೆ ಅಲ್ಲ. ಮತ್ತು ಇನ್ನು ಮುಂದೆ ಬರ್ತದೆ ವಿಡಿಯೋಗಳು. ಇವರೇನು ಹುಡುಗರೇನು ಸಾಧಾರಣ ಇಲ್ಲ, ಎಲ್ಲ ಪೊಲೀಸರು ಕಾರು ಹೊಡೆದ ವಿಡಿಯೋಗಳು ಇದೆ. ಏನು ಹೇಳಿ, ಪೊಲೀಸರು ಕಾರು ಪುಡಿ ಮಾಡಿದ್ದು ವಿಡಿಯೋಗಳಿಂದ ಹಿಡಿದು ಅವರು ಕಲ್ಲು ಹೊಡೆದ ವಿಡಿಯೋವೂ ಇದೆ. ಸೊ ಅದು ಮತ್ತೆ ವೈಲೆನ್ಸ್ ಆಗುವಾಗ ಇದಾಗ್ತದೆ. ಈಗ ಸುಪ್ರೀಂ ಕೋರ್ಟ್ ಅಥವಾ ಕೋರ್ಟು ಹಿಂಸೆ ಮಾಡಿದವನನ್ನು ಬಿಡಿ ಅಂತ ಹೇಳಲಿಕ್ಕಾಗೋದಿಲ್ಲ. ನೀವು ಆ್ಯಕ್ಟ್ ಮಾಡಿ ಅಂತ ಹೇಳ್ತಾರೆ. ಮತ್ತು ಆ ಕೇಸು ಕೋರ್ಟಿಗೆ ಬಂದಾಗ ನಾವು ಅದನ್ನು ಪರ ವಿರೋಧವಾಗಿ ನಮ್ಮ ವಕೀಲರುಗಳ ತಂಡ ಮಾತಾಡ್ತಾರೆ. ಅದು ಕ್ರಮವಾಗಿ ನೆವರ್ ಕೋರ್ಟ್ ವಿಲ್ ಸೇ ದ್ಯಾಟ್ ನೀವು ಆ ಕೇಸನ್ನೆಲ್ಲ ಬಿಟ್ಟುಬಿಡಿ ಅಂತ ಹೇಳ್ತಿಲ್ಲ. ಕೇಸನ್ನು ಗೌರ್ಮೆಂಟ್ನವ್ರು ವಾಪಸ್ ತಗೊಂಡ್ರೆ ನೀನು ಯಾಕೆ ತಗೊಂಡು ಅಂತಲೇ ಅದನ್ನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಮತ್ತು ಈ ದೇಶದಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಪಾಲಿಟಿಕ್ಸ್, ನೀವು ರಾಜಕೀಯವಾಗಿ ನನಗೆ ಆ ಪ್ರಶ್ನೆ ಕೇಳಬೇಡಿ, ಯಾರ್ಯಾರ ವಿರುದ್ಧ ಎಲ್ಲ ಕೇಸಿಂದ ತಗೊಂಡಿದ್ದಾರೆ ಹೇಳಿ ನಿಮಗೂ ಗೊತ್ತುಂಟು, ನನಗೂ ಗೊತ್ತು. ಸ್ವಾಮಿ, ಇದು ಚಟ ಇವರಿಗೆ. ಈಗ ನಾನು ಅದನ್ನೇ ಕೇಳಿದ್ದು, ಮಂಗಳೂರಿನಲ್ಲಿ ಇಷ್ಟೆಲ್ಲ ಇದು ಏನು ಗೋಲಿಬಾರ್ ಆಯಿತು ನಿಮ್ಗೆ ಗೊತ್ತುಂಟಲ್ಲ, ಈ ಕಥೆ ಎಲ್ಲ ಹೇಳಿದ್ದು ಬೇಡ. ಅದಕ್ಕೆ ಹಿಂದೆ ಯಾರು ಕೈವಾಡಿತ್ತು? 10 ವರ್ಷದಲ್ಲಿ 22 ಹೆಣ ಬಿದ್ದ ನಗರದಲ್ಲಿ ಕುತ್ಕೊಂಡು ಅವ್ರು ಹೇಳುವ ಮಾತಾಯಿತು. ವಿದೇಶಿ ಎದುರಿನವ್ರು ಯಾರೇ ಆಯ್ತಪ್ಪ ವಿದೇಶಿ ಇದೆ ಅಂತ ಇಟ್ಕೊಳ್ಳಿ. ಅಮಿತ್ ಶಾ ಮತ್ತು ಜೇಮ್ಸ್ ಬಾಂಡ್ 007 ಅಜಿತ್ ದೋವಲ್ ಕಡಲೆಕಾಯಿ ತಿಂತ ಇದ್ದಾರಾ? FCRA ಆ್ಯಕ್ಟಿಗೆ ಮೊನ್ನೆ ಇದಂತಂದ್ರಲ್ಲ ಅವರು ಅಮೆಂಡ್ಮೆಂಟು ಪಾರ್ಲಿಮೆಂಟಲ್ಲಿ, ವಿದೇಶಿ ಫಂಡ್ಗಳ ಬಗ್ಗೆ ನಿಯಂತ್ರಣ ಇರಲಿಕ್ಕೆ ಕಾನೂನೆಲ್ಲ ತರ್ತಾ ಇದ್ದಾರಲ್ಲ. ಇವರ ಇಂಟೆಲಿಜೆನ್ಸ್ ಏನು ಮಾಡ್ತಾ ಉಂಟು? ಕಥೆಗಾಯ್ತಾ ಉಂಟಾ? ಮಂಗಳೂರಲ್ಲಿ ಬಂಗಾಳಿಗಳಿವೆ, ಎಂಥದ್ದು ಬಂಗಾಲದ ಮುಸ್ಲಿಮರಿದ್ದಾರೆ, ಅಲ್ಲಿದ್ದಾರೆ, ಕುಳಾಯಲ್ಲಿದ್ದಾರೆ, ಸೂರತ್ ಕಲ್ಲಲ್ಲಿದ್ದಾರೆ, DCC ಆಫೀಸಲ್ಲಿದ್ದಾರೆ ಹೇಳ್ತಾರೆ. ಅಯ್ಯಪ್ಪ, ನೀವೇನು ಮಾಡ್ತಾ ಇದ್ದೀರಾ? ವಿದೇಶಿ ಫಂಡ್ ಬರ್ತಾ ಇದೆ ಅಂದರೆ ನೀವೇನು ಮಾಡ್ತಾ ಇದ್ದೀರಾ? ವಿದೇಶಿ ಫಂಡ್ RSSಗೆ ಬರ್ತಾ ಇದಲ್ಲ. ಲೆಟ್ ದೆಮ್ ಸ್ಪೀಕ್. ವಿದೇಶಿ ನೆಲದಿಂದ 1 ರೂಪಾಯಿ RSSಗೆ ಬಂದಿಲ್ಲ ಅಂತ ಹೇಳಿ ನೋಡೋರು. ಆಗ ನಿಮಗೆ 20 ದೇಶದಲ್ಲಿ ಸ್ವಯಂ ಸೇವಕರ ದಂಡ ಹಿಡ್ಕೊಂಡು 20-30 ದೇಶದಲ್ಲಿ ಎಂಥದ್ದು ಪಥಸಂಚಲನ ಮಾಡುವಾಗ ನಿಮಗೆ ದೇಶ ಪ್ರೇಮ ನೆನಪಾಗೋದಿಲ್ಲ. ಆ ದೇಶಕ್ಕೆ ಹೋಗಿ ಪಥಸಂಚಲನ ಮಾಡೋದಿಲ್ಲ ನೀವು. 40 ದೇಶದಲ್ಲಿ ನಿಮ್ಮ ಸಂಘಟನೆಗಳನ್ನು ನೀವು ರಿಜಿಸ್ಟರ್ ಮಾಡಿಕೊಂಡಿದ್ದೀರಲ್ಲ. ಅದು ವಿದೇಶಿ ನೆಲ ಅಲ್ವಾ? ಅದು ವಿದೇಶಿ ಅನ್ನ ಅಲ್ವಾ? ಅದು ವಿದೇಶಿ ಗಾಳಿ ಅಲ್ವಾ? ಮಿಸ್ಟರ್ ದತ್ತಾತ್ರೇಯ ಸ್ವಾಮಿ ಆ್ಯಂಡ್ ಮಾಧವ್ಜಿ ಟ್ರಾವೆಲಿಂಗ್ ರೆಗ್ಯುಲರ್ಲಿ ಟು ದಿ ಅಬ್ರಾಡ್ ಕಂಟ್ರೀಸ್ ಫಾರ್ ವಾಟ್? ಹೂ ಆರ್ ದೆಮ್? RSSನ ಸಂಘಟನೆಗೆ ಒಂದೇ ಅಲ್ಲ, ರಾಜತಾಂತ್ರಿಕ ವ್ಯಕ್ತಿಗಳನ್ನು ಭೇಟಿ ಆಗ್ತಾ ಇದ್ದಾರಲ್ಲ. ಹೌ ಇಟ್ ಈಸ್ ಆ್ಯಂಡ್ ಫಾರ್ ವಾಟ್? ಆಗ ವಿದೇಶಿಗಳ ಶಕ್ತಿಗಳ ಜೊತೆ ಸಂಬಂಧ ಅಂತ ನಮಗೆ ಹೇಳಲಿಕ್ಕಾಗೋದಿಲ್ವಾ? ಇರುವುದೇ ವಿದೇಶದಲ್ಲಿ ಮಾತ್ರ ಇವರು. ನಮ್ಮ ಪ್ರಧಾನಿಗಂತರೂ ಭಾರತ ಭೂಮಿಗಿಂತ ಹೆಚ್ಚು ಪ್ರೀತಿ ವಿದೇಶದ ಮೇಲೆ ಇಲ್ಲ. ಆದರೆ ನಾನು ಹೇಳ್ತಾ ಇರೋದು, ಲಿಮಿಟ್ ತಪ್ಪಿ ಹೋಗ್ತಾ ಇರೋದು ಇತ್ತೀಚೆಗೆ. ಯಾವತ್ತು ಅಗ್ರಿಬಿದ್ದಾರೆ 1 ದಶಕಗಳಿಂದ ಲಿಮಿಟೇ ತಪ್ಪಿ ಹೋಗಿದೆ. ಏನಂದರೆ, ಒಬ್ಬ ಮಹಿಳೆ ಏನೋ ಒಂದು ವಿಡಿಯೋ ಮಾಡಿ ಹಾಕಿದ್ರು ಅದಕ್ಕೆ ಕೆಟ್ಟದಾಗಿ ಟ್ರೋಲ್ ಮಾಡೋದು.
ಇದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಲಿಕ್ಕೆ ಆಗ್ತದೆ ಅಂತ ನಾನು ಹೇಳುವುದೂ ಇಲ್ಲ. ಆದರೆ ಒಂದು ಸೋಷಿಯಲ್ ಅವೇರ್ನೆಸ್ ಆದರೂ ಕ್ರಿಯೇಟ್ ಮಾಡಿ. ಅಟ್ಲೀಸ್ಟ್ ಒಂದು ಪ್ರಧಾನಮಂತ್ರಿಗಳಿಗಾದರೂ ಮರ್ಯಾದೆ ಕೊಡಿಯಪ್ಪ. ಈ ಪ್ರಧಾನಮಂತ್ರಿಗಳನ್ನು ಇದನ್ನು ಎಂಥದ್ದು ಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡಿದ್ದು ಯಾರು? ಮೌನಿ ಬಾಬಾ ಅಂತ ಮನಮೋಹನ್ ಸಿಂಗ್ರಿಗೆ ಇವರೇ ಅಲ್ವ? ನಾನು ಹೇಳ್ತಾ ಇರೋದು ಗಾಂಧಿಯವ್ರು ನಾನು ಹೇಳ್ದಲ್ಲ, ನಮ್ಮ ಗಾಂಧಿ ವಿಚಾರ ವೇದಿಕೆಯವರು ಸ್ಟಡಿ ಮಾಡಿ ಹೇಳ್ತಾರೆ 2 ಲಕ್ಷ ಫೇಕ್ ಇದು ಅಕೌಂಟ್ ಇಟ್ಕೊಂಡು ಟ್ರೋಲ್ ಮಾಡ್ತಾರೆ. ಎಂಥ ಅಸಭ್ಯವಾದದ್ದು. ಸೊ ಅಟ್ಲೀಸ್ಟ್ ಒಂದು ಲಿಮಿಟೇಷನ್ ಬರುವ ಹಾಗೆ. ಮತ್ತು ನಾನೂ ಕೂಡ ಪೊಲೀಸ್ ಸ್ಟೇಷನ್ಗೆ ಈ ವಿಷಯದಲ್ಲಿ ಹೋಗಿದ್ದೇನೆ. ನಿಮ್ಮ ಕಾನೂನು ಬಗ್ಗೆ ಮಾತಾಡುವಾಗ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರು ನನಗೆ ಇದೆಲ್ಲ ನನಗೂ ಗೊತ್ತು, ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲಿ ಅಂತ ಹೇಳಿ. ಬಟ್ ನನಗೆ ಲೈಫ್ ಥ್ರೆಟ್ ಕೊಟ್ಟಂಥ ನಂಬರನ್ನು ನಾನು ಕೊಟ್ಟು ಬಂದೇ ಬಿಟ್ಟರೆ ಇದು. ಬಟ್ ಈ ಕಲ್ಚರನ್ನು, ಇಡೀ ವ್ಯವಸ್ಥೆಯನ್ನು ಮಾಲಿನ್ಯಗೊಳಿಸಿದ ಯಾರು ಅನ್ನೋದು ನನ್ನ ಪ್ರಶ್ನೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.